ನೆಲೆ ಕಾದಂಬರಿ. ಲೇಖಕರು ಎಸ್.ಎಲ್. ಭೈರಪ್ಪ. ಎದ್ದು ಬಾಗಿಲಾದ್ರೂ ಹಾಕ್ಕೋತಿರೋ, ಇನ್ನೂ ಮಲ್ಗಿರ್ತಿರೋ? 4 ಅಂಗುಲ ದಪ್ಪ ಚಪ್ಪಲಿ ಮೆಟ್ಟಿಕೊಳ್ಳುತ್ತಾ ಮಾಲತಿ ಕೇಳಿದಳು. ಇವತ್ತು ಮಧ್ಯಾಹ್ನ ಒಂದು ಜೊತೆ ಬೂಟು ಕೊಳ್ಳಬೇಕೆಂದು ಹೊಳೆಯಿತು. ಹೈಟ್ ಇಷ್ಟೇ ಇರಬೇಕು, 5'4" + 4'5" ಹೈಟ್. ಸ್ಕೂಟರ್ ಒರೆಸುವುದು ಮರೆತು ಹೋಗಿತ್ತು. ರೀ, ಸ್ಕೂಟ್ರಾದ್ರೂ ಹೊರಗಿಟ್ಕೊಡಲ್ವೇನ್ರಿ ಎಂದಾಗ ಕುಮಾರ ಮುಸುಕು ಹಾಕಿಕೊಂಡ. ಹೆಲ್ಪ್ ಮಾಡೋದು ಬೇಡ, ಮ್ಯಾನರ್ಸ್ಗಾದ್ರೂ ಎಂದು ವಾಕ್ಯವನ್ನು ಅರ್ಧಕ್ಕೆ ತಡೆದಳು. ಅವನು ಮುಸುಕು ತೆಗೆಯಲಿಲ್ಲ. ಸ್ಕೂಟರ್ ಒರೆಸಿ ತಾನೇ ಹೊರಗೆ ತಂದು ಸ್ಟಾರ್ಟ್ ಮಾಡಿ ಕಿರ್ರೆಂದು ಕೂಗಿಸುತ್ತಾ 1/2 ನಿಮಿಷ 30 ಸೆಕೆಂಡ್ ತಡೆದಳು. ಅವನು ಎದ್ದು ಬರಲಿಲ್ಲ. ಹೀಗೆ ಕೂಗಿಸಿದರೆ ಅಕ್ಕಪಕ್ಕದವರು ಕಿಟಕಿಯಲ್ಲಿ ನೋಡಿಯಾರೆಂದು ತಾನೇ ನಾಚಿ ಸ್ಕೂಟರ್ ಹತ್ತಿದಾಗ, ತಾನು ಈಗ ಹಾಕಿರುವ ಪ್ಯಾಂಟು ಶರ್ಟುಗಳೇ ಸರಿ ಸ್ಕೂಟರ್ ಬಿಡೋಕೆ, ಈ ಹಾಳು ಸೀರೆಗಿಂತ ಎನ್ನಿಸಿ ತನ್ನ ಪ್ಯಾಂಟಿನ ಗರಿಗಳನ್ನು 3 ಸಲ ನೋಡಿಕೊಂಡಳು. ಕುಮಾರನ ನಿದ್ದೆ ತಿಳಿಯಾಯಿತು. ಹೊರಗಡೆಯಿಂದ ಎಳೆದರೆ ಬಾಗಿಲು ತನಗೆ ತಾನೇ ಹಾಕ್ಕೊಳ್ಬೇಕು. ಒಳಗಿನಿಂದ ಬೋಲ್ಟ್ ತೆಗೆಯುವ, ಹೊರಗಿನವರು ಬೀಗದ ಕೈ ಹಾಕಿ ತೆಗೆಯುವಂತಿದ್ದರೆ? ಅಮೆರಿಕಾದಲ್ಲಿ ಎಲ್ಲಾ ಬಾಗಿಲಿಗೂ ಮಾಡಿರ್ತಾರಂತೆ ಅಂಥ ಆಟೋಮ್ಯಾಟಿಕ್ ಬೀಗ. ಈ ಮನೆಗೆ ಯಾಕೆ ಹಾಕಿಲ್ಲ ಎಂದು ಬೈದುಕೊಳ್ಳುತ್ತಾ ಎದ್ದು ವರಾಂಡಕ್ಕೆ ಬಂದು ಬಾಗಿಲು ಮುಚ್ಚಿ ಬೋಲ್ಟ್ ಬಡಿದು ಮತ್ತೆ ಮಲಗಿ ಮುಸುಕೆಳೆದ. ಇನ್ನು ನಿದ್ದೆ ಬರುವುದಿಲ್ಲವೆಂದು ಅವನಿಗೇ ಅನ್ನಿಸುತ್ತಿತ್ತು. 10 ಗಂಟೆಗೆ ಶುರುವಾಗುವ ಬೇರೆ ಬ್ರಾಂಚ್ಗೆ ಇವಳು ವರ್ಗ ಮಾಡಿಸಿಕೊಂಡರೆ ಎಂಬ ವಿಚಾರ ಮೂಡಿದರೂ 8:15 ಸುಲಭ ನೆಪ ಹಾಕಿ ಬೆಳಿಗ್ಗೆ ಅಡಿಗೆ ತಪ್ಪಿಸಿಕೊಳ್ಳೋಕೆ ಯಾಕೆ ಮಾಡಿಸಿಕೊಂಡಾಳೋ ಎಂದು ತನಗೆ ತಾನೇ ಹೇಳಿಕೊಂಡ. ರಾತ್ರಿ ಮಲಗೋ ಮುನ್ನ ಆದ ಕರಾರು ನೆನಪಿಗೆ ಬಂತು. ತಾನು ಈಗ ಫ್ಯಾಕ್ಟರಿಗೆ ಹೋಗುವ ಮೊದಲು ಫ್ರಿಜ್ ತೊಳಿಬೇಕು. ಕರಾರು ಮುರಿದರೆ ಏನು ಮಾಡಿಯಾಳು ಎಂಬ ಉಡಾಫೆಯಿಂದ ಮುಸುಕೆಳೆದು ಕಣ್ಣು ಮುಚ್ಚಿ ನಿದ್ದೆ ಬಂದಂತೆ ಮಾಡಿಕೊಂಡ. ಇವತ್ತು ಸೋಮವಾರ, ತಾರೀಖು 1. ಸಂಬಳದ ಚೆಕ್ ನೆನಪಾಯಿತು. ಮಗ್ಗುಲು ಹೊರಳಿದ. ಮತ್ತೆ ನಿದ್ದೆ ಬರಿಸಿಕೊಂಡ. ಆನಂತರ ಧಡಕ್ಕನೆ ಮೇಲೆ ಎದ್ದು ಫ್ರಿಜ್ಜಿನ ಬಾಗಿಲು ತೆಗೆದ. ತೊಳೆಯುವುದೇ ಸರಿ ಎನ್ನಿಸಿತು. 15-20 ದಿನ ಅಲ್ಲ, ಎಷ್ಟೋ ದಿನದ್ದು ಹಾಲು, ಮೊಸರು, ತರಕಾರಿ, ತಂಗಳ ಸಾರು ಫ್ರಿಜ್ ಕೊಳ್ಳುವುದೇ ಗಂಡಸರಿಗೆ ಹುಳಿ ಹುಳಿ ತಂಗಳು ತಿನಿಸೋಕೆ ಎಂದುಕೊಳ್ಳುವಾಗ ತಂಗಳು ಪೆಟ್ಟಿಗೆ ಎಂಬ ಹೆಸರು ಹೊಳೆದು ಸಾಹಿತ್ಯ ಸೃಷ್ಟಿಸಿದಂಥ ಉಲ್ಲಾಸವಾಯಿತು. ಸ್ವಿಚ್ ಆರಿಸಿ ಇದೆಲ್ಲ ಹೊರಗಿಟ್ಟು ಒಳಗೆಲ್ಲ ತೊಳೆದು ಒರೆಸಿ ಹೊರಗಾಳಿಗೆ ಬಿಟ್ಟು ಸಾಯಂಕಾಲ ಇಬ್ರೂ ಶೇರ್ ಮಾಡುವುದು ನ್ಯಾಯವೆನಿಸಿ ಹಾಗೆಯೇ ಬಾಗಿಲು ಮುಚ್ಚಿ ಬೇಸಿನ್ ಎದುರು ನಿಂತು ಸರಸರ ಹಲ್ಲುಜ್ಜಿ ಮುಖಕ್ಷೌರ ಮುಗಿಸಿ, ಹಾಳು ಬ್ಲೇಡು ಹರಿಯುವುದಿಲ್ಲ, ಇನ್ನು ನನ್ನ ಬ್ಲೇಡ್ ಮುಟ್ಟು ಕೂಡದಂತ ಹೇಳ್ಬೇಕವಳಿಗೆ, ಸರಿಯಾಗಿ ಉಪಯೋಗಿಸಕ್ಕೆ ತಿಳಿಯದ ಮೇಲೆ. ಇವತ್ತು ಸೋಮುನ ಕೇಳಬೇಕು, ಒಂದು ಪ್ಯಾಕೆಟ್ ಫಾರಿನ್ ಬ್ಲೇಡು. ನಮ್ ದೇಶದವ್ರು ಯಾಕೆ ಮಾಡಬಾರ್ದು ಹಾಗೆ ಎಂದುಕೊಂಡು ಸ್ನಾನದ ಮನೆ ಹೊಕ್ಕು 2 ನಿಮಿಷದಲ್ಲಿ ಮುಗಿಸಿ, ಹೌದು 7 ಗಂಟೆ ಒಳಗೆ ಸ್ನಾನ ಮುಗಿಸದಿದ್ದರೆ ನಿಕ್ಕರು ಬನೀನು ನಾನೇ ಒಗೆದುಕೋಬೇಕು. ತಾನು ಬ್ಯಾಂಕಿಗೆ ಹೋದ ಮೇಲೆ, ಅಂದರೆ ನಾನೊಬ್ಬನೇ ಇರುವಾಗ ಕೆಲಸದ ಹುಡುಗಿ ಮನೆಗೆ ಬರದ ಹಾಗೆ ಟೈಮ್ ಅಡ್ಜಸ್ಟ್ ಮಾಡಿದ್ದಾಳೆ ಲೌಡಿ ಉಪಾಯವಾಗಿ ಎಂದು ಹೊಳೆದು ಮೆಚ್ಚುಗೆಯ ಮುಗುಳ್ನಕ್ಕ. ಸರಸರ್ನೆ ತಲೆ ಬಾಚಿ ಪ್ಯಾಂಟೇರಿಸಿ ಸ್ಲ್ಯಾಕ್ ತೊಟ್ಟು ಟೇಬಲ್ ಮುಂದೆ ಕೂತು ಅದೇ ಮಾಡ್ರನ್ ಬ್ರೆಡ್, ಫ್ರಿಜ್ಜಿನ ಅಮೂಲ್ ಬೆಣ್ಣೆ. ಬಾಗಿಲು ತೆಗೆದರೆ ಹಳಸು ವಾಸನೆ, ತೊಳೆದು ಬಿಡಬೇಕಿತ್ತು. ಕಿಸಾನ್ ಸಾಸ್, ಬೇಡೇಕರ್ ಉಪ್ಪಿನಕಾಯಿ ಅಮೆರಿಕಕ್ಕೂ ಎಕ್ಸ್ಪೋರ್ಟ್ ಮಾಡ್ತಾರಂತೆ. ಬಾಟ್ಲಿ ಮೇಲೆ ಬರೆದಿದ್ದೆಲ್ಲ ನಿಜವೇ? ಒಂದು ಹಲ್ಲೆ ತಿನ್ನುವುದರಲ್ಲಿ ಅಸಹ್ಯವಾಗಿ ತಟ್ಟೆಯ ಮೇಲೆ ಹಾಗೆಯೇ ಇಟ್ಟ. 8 ಗಂಟೆಗೆ ಮನೆ ಬಿಡೋದು. ಬೇಗ ಎದ್ದು ಒಂದಿಷ್ಟು ಉಪ್ಪಿಟ್ಟು, ಕಾಯಿ ತುರಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು ಹಾಕಿದ್ದು ಮಾಡಿಟ್ಟು ಹೋಗೋದಕ್ಕೇನಾಗಿದೆ ಇವಳಿಗೆ? ಸಿಟ್ಟು ಬಂತು. ಅಂಡು ಜೇಬಿಗೆ ಕೈ ಹಾಕಿ ಪರ್ಸ್ ತೆಗೆದು ನೋಡಿಕೊಂಡ. 16 ಮೇಲೆ 15 ಪೈಸೆ. ಸೋಮವಾರ. ಸ್ಕೂಟರಿಗೆ ಪೆಟ್ರೋಲ್ ಹಾಕಿಸಿ ಫುಲ್ ಟ್ಯಾಂಕ್ ಹಾಕಿಸೋಕೆ ಸಾಲಲ್ಲ. 2 ಲೀಟರ್ ಸಾಕು ಇವತ್ತಿಗೆ. ಉಳಿದಿದ್ರಲ್ಲೇ ಸುಪ್ರಭಾತ್ ಟಿಫಿನ್ಸ್. ಮುಂಡೆ ಮಕ್ಕಳು ಎಲ್ಲೂ ಉದುರುದ್ರಾಗಿ ಮನೇಲಿ ಮಾಡಿದ ಹಾಗೆ ಉಪ್ಪಿಟ್ಟು ಮಾಡಲ್ಲ. ಇಡ್ಲಿ, ರವೆ ಇಡ್ಲಿ, ಖಾರ ಬಾತ್, ಚೌಚೌ ಬಾತ್, ಕೇಸರಿ ಬಾತ್, ವಡೆ ಸಾಂಬಾರ್, ಮಸಾಲಾ ದೋಸೆ, ಥೋ ಎಲ್ಲ ಬೇಜಾರೆನ್ನಿಸಿ ಅಂಗಡಿಗೆ ಹೋಗಿ ಅವಲಕ್ಕಿ ತಂದು ಮೊಸರಿಗೆ ಹಾಕಿ ಕಾಯಿ ತುರಿ ಒಗ್ಗರಣೆ ಭೇಷ್ ಎಂದು ಮೇಲೆದ್ದಾಗ ಹೆಂಡದ ಹುಳಿವಾಸನೆಯ ಫ್ರಿಜ್ಜಿನ ಮೊಸರಿನ ಜ್ಞಾಪಕ ಬಂದು, ಈ ತಂಗಳು ಪೆಟ್ಟಿಗೆನ ಒಡೆದು ಹಾಕದೆ ಊಟ ತಿಂಡಿ ಸರಿಯಾಗುವುದಿಲ್ಲವೆಂಬ ಇನ್ನೊಂದು ಸತ್ಯವನ್ನು ಕಂಡುಹಿಡಿದ ಉಲ್ಲಾಸ ಹೊಮ್ಮಿ ವರಾಂಡಕ್ಕೆ ನಡೆದು ತನ್ನ ಸ್ಕೂಟರ್ ಒರೆಸತೊಡಗಿದ. ಕಾಲು ಚೀಲ ಬೂಟು ಕಟ್ಟಿ ಸ್ಕೂಟರ್
Sample complete. Ready to continue?